ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು ರೆಗ್ಯುಲರ್ ನೀಡೋದನ್ನು ತೊಗೊಂಡಿದ್ದೀನಿ. ನೀಡೋದು ನಂಬರ್ 10 ಹಾಗೆ 6 ಎಳೆ ದಾರ. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೋಡಿ, ಇಲ್ಲಿ ದಾರಕ್ಕೆ ಮುಂಚೆ ನಾನು ಬೀಡ್ಸ್ಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನಾನಿವತ್ತು ಡಿಸೈನ್ನ ಲೇಸ್ಗೆ ಆ್ಯಸ್ ಯೂಶುವಲ್ ಮಾಡಿ ತೋರಿಸ್ತಾ ಇರೋದು. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಕವಿತಾ ಎಂಟರ್ಪ್ರೈಸಲ್ಲಿ ತೊಗೊಳ್ಳೋದು. ಅವರ ಶಾಪ್ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಮತ್ತು ಇವಾಗ 2 ಚೈನ್ ಹಾಕ್ಕೊಳ್ಳಿ. ಲಾಕ್ ಆದಮೇಲೆ 2 ಚೈನ್ ಹಾಕಿ ಆದಮೇಲೆ ನಾವು ಮುಂಚಿನ ದಾರಕ್ಕೆ ಬೀಡನ್ನ ಹಾಕಿ ಇಟ್ಟಿರ್ತೀವಲ್ವ, ಸೊ ಇಲ್ಲಿ 0 ಸೈಜ್ ಬೀಡನ್ನ ನಾನು ಹಾಕಿ ಇಟ್ಟಿರೋದು. ಒಂದು ಬೀಡನ್ನ ಈ ರೀತಿ ಒಳಗಡೆಗೆ ತಗೊಳ್ಳೋಣ. ಬೀಡನ್ನ ಒಳಗಡೆಗೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು, ಸೊ ನಾವೇನು ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಈ 2 ಚೈನ್ನ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಮಾಡಿಕೊಂಡಾಗ ದಾರ ಬೀಡ್ ಹಿಂದೆ ಹೋಗಿರುತ್ತೆ. ಸೊ ನೋಡಿ, ಇಲ್ಲಿ ಈ ಥರ ಮುಂದೆ ಮಾಡಿಕೊಂಡ್ರೆ ನಮಗಲ್ಲಿ 3 ಲೂಪ್ಸ್ ಕಾಣಿಸುತ್ತೆ. ಇವಾಗ ಎರಡರಲ್ಲಿ ಒಂದು ವರ್ಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಪ್ಲೇನ್ ಡಬಲ್ ಕ್ರೋಶೆ, ಯಾವುದೇ ರೀತಿ ಬೀಡನ್ನ ಹಾಕ್ದಲೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇರೋದು. ಸೊ ಇಲ್ಲಿ 2 ಚೈನು 2 ಡಬಲ್ ಕ್ರೋಶೆ. ಸೊ ಇದು ಈ ರೀತಿ ಬಂದಿದೆ. ಇವಾಗ ನಾನು 2 ಚೈನ್ ಹಾಕೋತಾ ಇದ್ದೀನಿ. ಸೊ ಈ ಒಂದು ಜಾಗದಲ್ಲಿ 2 ಚೈನ್ನ ಬದಲಾಗಿ 3 ಚೈನ್ ಕೂಡ ಹಾಕೋಬೋದು. ಸೊ 3 ಚೈನ್ ಹಾಗೆ ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತ. ಅಲ್ಲಿಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ನೋಡಿ ಪಾಯಿಂಟನ್ನು ಮಾಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಯಾವುದೇ ರೀತಿ ಬೇಸ್ ಇರೋದಿಲ್ಲ. ಈ ಒಂದು ಡಿಸೈನೇ ನಾವು ಬೇಸ್ ಆಗಿ ತಗೊಳ್ಳೋ ಅಂಥದ್ದು. ಸೊ ಹಾಗಾಗಿ ಸ್ವಲ್ಪ ಚೆಕ್ ಮಾಡ್ತಾ ವರ್ಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂತ ಅಂದರೆ ಇನ್ ಕೇಸ್ ಸುಕ್ಕು ಬಂದರೆ ನಮಗೆ ಗೊತ್ತಾಗತ್ತೆ. ನೋಡಿ, ಮತ್ತೆ ಇವಾಗ ಒಂದು ಬೀಡನ್ನ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆನ ಮಾಡ್ತಾ ಇರೋದು. ಸೊ ಬೀಡು ಹಿಂದೆ ಹೋಗುತ್ತೆ, ನಾವು ಈ ರೀತಿ ತಗೊಂಡಾಗ ಮುಂದೆ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡೋದು. ಇವಾಗ ಒಂದು ಪ್ಲೇನ್ ಡಬಲ್ ಕ್ರೋಶೆ, ಅಂದರೆ ಯಾವುದೇ ಬೀಡನ್ನು ಯೂಸ್ ಮಾಡ್ದಲೇ ಡಬಲ್ ಕ್ರೋಶೆನ ಮಾಡ್ತಾ ಇರೋದು. ಫಸ್ಟ್ ಕೂಡ ಪ್ಲೇನ್ ಮಾಡಿದ್ದು, 2ನೇದು ಮಾತ್ರ ಬೀಡ್ ಹಾಕಿದ್ದು, 3ನೇದು ನಾವು ಪ್ಲೇನ್ ಮಾಡ್ಕೊಂಡಿದ್ದು. ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ಮತ್ತು ಇವಾಗ ಚೈನ್ಗಳು ಹಾಕ್ಕೊಳ್ಳಿ. ಇದು ಚಿಕ್ಕದು ನಾವೇನು ಇವಾಗ ಪುಟಾಣಿದು ಮಾಡ್ತಾ ಇದ್ದೀವಿ ಅಲ್ವಾ ಬಾಕ್ಸ್ಗಳು, ಇದು ಚಿಕ್ಕದಾಗಿ ಅಂದರೆ ಡಿಸ್ಟೆನ್ಸು ದೂರ ಬರಲಿ ಅಂತ ಅನ್ಸಿದ್ರೆ ನೀವು 4 ಚೈನ್ಗಳನ್ನ ಕೂಡ ಹಾಕ್ಕೋಬೋದು. ಬಟ್ ಈ ಒಂದು ಡಿಸೈನ್ಗೆ 3 ಚೈನು ಕರೆಕ್ಟಾಗಿ ಇದೆ. ಇದು 3ಕ್ಕಿಂತ ಜಾಸ್ತಿ ನೀವು ಚೈನ್ಗಳನ್ನ ಹಾಕ್ಕೊಂಡ್ರೆ ತೀರಾ ದೂರ ಅನಿಸ್ಬಿಡುತ್ತೆ. ನೋಡಿ, 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನು ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಳ್ಳಿ. ದಾರ ತಗೊಂಡು ಡಬಲ್ ಕ್ರೋಶೆ, ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ವರ್ಕ್ ಮಾಡೋದಕ್ಕೆ ನಾವು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬರೀ ವಾಟ್ಸಪ್ಪಲ್ಲಷ್ಟೇ ಕಾಂಟ್ಯಾಕ್ಟ್ ಇರುತ್ತೆ, ಯಾವುದೇ ರೀತಿ ಕಾಲ್ಸ್ನ ಮಾಡೋಕ್ಕೆ ಹೋಗಬೇಡಿ. ಸೊ ವಾಟ್ಸಪ್ಪಲ್ಲೇ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಒಂದು ಬಾಕ್ಸ್ಗೆ ಈ ಒಂದು ಡಿಸೈನ್ಗೆ 3 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. 3ನೇ ಡಬಲ್ ಕ್ರೋಶೆಗೆ ಮಿಡಲಲ್ಲಿ ಅಂದರೆ 2ನೇ ಡಬಲ್ ಕ್ರೋಶೆಗೆ ಮಾತ್ರ ಬೀಡ್ ಬರೋ ರೀತಿ ನಾವು ವರ್ಕ್ ಮಾಡ್ಕೊಂಡಿರೋದು. ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡನ್ನ ಒಳಗಡೆ ತಗೊಳ್ಳಿ. ಒಂದು ಬೀಡನ್ನ ನಾವು ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು. ಮತ್ತು ಇವಾಗ ಡಬಲ್ ಕ್ರೋಶೆ. ಸೊ ಪಕ್ಕದಲ್ಲೇ ಬರಬೇಕು. ಮತ್ತು ಇವಾಗ ನಾವು 3 ಚೈನ್ ಹಾಕಿ ಇದೇ ರೀತಿ ವರ್ಕ್ ಮಾಡ್ಕೋಬೇಕು. ಸೊ ಇವತ್ತಿನ ಡಿಸೈನ್ಗೆ ಕಂಪ್ಲೀಟ್ ಬೇಸ್ ಲೈನು ಇದೇ ರೀತಿ ಬರುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನು ಕಂಪ್ಲೀಟ್ ಬೇಸ್ ಲೈನು ವರ್ಕ್ ಮಾಡಿ ಆಗಿದೆ. ಇವಾಗ ನಾನು ಇನ್ನೊಂದು ಕಲರ್ ದಾರ ತೊಗೊಂಡಿದ್ದೀನಿ. ಈ ದಾರಕ್ಕೂ ಕೂಡ ನಾನು ಬೀಡನ್ನು ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾವು 2 ಚೈನ್ ಹಾಕಿದ್ವಿ ಅಲ್ವಾ, ಇಲ್ಲಿ 2 ಚೈನ್ ಹಾಕಿರ್ತೀವಿ ನೋಡಿ. ಈ 2 ಚೈನ್ಗೆ ಕೊನೆಯಲ್ಲಿ ಮೇಲ್ಗಡೆ 2ನೇ ಚೈನ್ಗೆ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗಲೂ ಅಷ್ಟೇ 2 ಚೈನ್ ಹಾಕ್ಕೊಳ್ಳಿ.
2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ ಒಂದು ಸತಿ. ಇವಾಗ ಇಲ್ಲಿ 2 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 2 ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆ. ಸೊ ಇಲ್ಲಿ ಪ್ಲೇನ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಿರೋದು. ಇವಾಗ ಇಲ್ಲಿ ಒಂದು ಬೀಡ್ನ ಒಳಗಡೆ ತೊಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಇಲ್ಲಿ ನಿಮ್ಗೆ ಇವಾಗ ಆಲ್ಮೋಸ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಬೇಸ್ ಲೈನು ನಾವು ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ, ಈ ಒಂದು ಲೇಯರ್ ಸಹ ನಾವು ಅದೇ ರೀತಿ ವರ್ಕನ್ನು ಮಾಡ್ತಾ ಹೋಗುವಂಥದ್ದು. ಸೊ ಇಲ್ಲೂ ಅಷ್ಟೇ 2ನೇ ಡಬಲ್ ಕ್ರೋಶೆಗೆ ಮಾತ್ರ ಬೀಡನ್ನ ಹಾಕ್ತೀವಿ, 3ನೇ ಡಬಲ್ ಕ್ರೋಶೆ ಪ್ಲೈನ್ ಆಗಿ ವರ್ಕ್ ಮಾಡ್ಕೋತೀವಿ. ಸೊ ಇಲ್ಲಿ 3 ಚೈನ್ನ ಗ್ಯಾಪ್ಗೆ 3 ಡಬಲ್ ಕ್ರೋಶೆ ಆಯಿತು ನೋಡಿ, ಇದು ಈ ರೀತಿ ಬರುತ್ತೆ. ಇವಾಗ ಮತ್ತೆ ಚೈನ್ಗಳು ಹಾಕೊಳ್ಳಿ, 1 2 3. ಸೂಜಿ ಮೇಲೆ ದಾರ ತಗೊಳ್ಳಿ ಒಂದು ಸತಿ. ನೋಡಿ ಇಲ್ಲಿ 3 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆ, 2ರಲ್ಲಿ 1 ಮತ್ತು 2ರಲ್ಲಿ 1, ಮತ್ತು ಇವಾಗ ಡಬಲ್ ಕ್ರೋಶೆ. ಸೇಮ್ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಇವಾಗ ಬೀಡನ್ನು ಹಾಕಿ ಆಮೇಲೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ ಡಬಲ್ ಕ್ರೋಶೆ. ಸೊ 3 ಡಬಲ್ ಕ್ರೋಶೆ ಆಯಿತು. ಮತ್ತು ಇವಾಗ ಇಲ್ಲಿ ಮಾಡ್ಕೊಂಡ್ವಿ ಅಲ್ವಾ, ಇದೇ ರೀತಿ ವರ್ಕನ್ನು ಮಾಡ್ಕೋಬೇಕು. 3 ಚೈನು 3 ಡಬಲ್ ಕ್ರೋಶೆ. ಸೊ ಇದು ತೀರಾ ಹೆವಿ ಬ್ರೈಡಲ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಇದು ಹೊಸದಾಗಿ ಟ್ರೈ ಮಾಡಿರುವಂಥದ್ದು. ಬಟ್ ಈ ಒಂದು ಬೇಸ್ ನಿಮಗೆ ಕರೆಕ್ಟಾಗಿ ಗೊತ್ತಾಗಿರುತ್ತೆ, ಯಾಕಂದರೆ ಸುಮಾರು ಡಿಸೈನ್ಸು ಈ ರೀತಿ ಬೇಸಲ್ಲಿ ನಾವು ವರ್ಕ್ ಮಾಡ್ಕೊಂಡಿದ್ದೀವಿ. ಸೊ 2 ಡಿಸೈನ್ ಅಂದರೆ ಇದು ಒಂದು ಬೇಸ್ನ ತೊಗೊಂಡು ಇನ್ನೂ ಒಂದು ಡಿಸೈನ್ನ ತೊಗೊಂಡು ಇದಕ್ಕೆ ಆ್ಯಡ್ ಮಾಡಿರುವಂಥದ್ದು. ಆ್ಯಡ್ ಮಾಡಿದಾಗ ಒಂದೊಳ್ಳೆ ಬ್ರೈಡಲ್ ಡಿಸೈನ್ ಆಗುತ್ತೆ ನಮಗೆ. 2 ಡಿಸೈನು ಕಂಬೈನ್ ಮಾಡಿ ನಾವು ವರ್ಕ್ ಮಾಡ್ತು ಅಂತ ಅಂದರೆ ತುಂಬ ಒಳ್ಳೆ ಡಿಸೈನ್ ಆಗಿ ಫಾರ್ಮ್ ಆಗುತ್ತೆ. ಮತ್ತು ಇವಾಗ ಡಬಲ್ ಕ್ರೋಶೆ, ಒಟ್ಟು 3 ಡಬಲ್ ಕ್ರೋಶೆ ಒಂದು ಬಾಕ್ಸ್ಗೆ ನಾವು ಹಾಕ್ಕೊಳ್ಬೇಕಾಗತ್ತೆ. ಸೊ ಇದೇ ಥರ ಪೂರ್ತಿ ಎಂಡ್ವರೆಗೂ 3 ಚೈನ್ನ ಗ್ಯಾಪ್ಗೆ ನಾವು ಈ ರೀತಿ ವರ್ಕ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್ ಇಲ್ಲಿ ಎಂಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಂಡಲ್ಲಿ ನಾನು ಮತ್ತೆ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮಾಡಿರ್ತೀವಿ ಅಲ್ವಾ, ಇಲ್ಲಿ ಕೊನೆ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಲಾಕ್ ಮಾಡ್ಕೋಬೇಕು. ಕೊನೆ ಡಬಲ್ ಕ್ರೋಶೆ ಸ್ವಲ್ಪ ಲೂಸ್ ಆಯಿತು ಅಂದರೆ ಕರೆಕ್ಟಾಗಿ 2ನೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದೆ ಅಲ್ವಾ. ಸೊ ಸ್ಟಾರ್ಟಿಂಗಲ್ಲಿ ಕೂಡ ಅಷ್ಟೇ 2 ಚೈನ್ ಹಾಕಿ ನಾನು ಡಿಸೈನ್ನ ಸ್ಟಾರ್ಟ್ ಮಾಡಿದ್ದು. ಸೊ 2 ಕಡೆ ನಾನು ಒಂದೇ ರೀತಿ ಫಿನಿಶಿಂಗ್ ಬರೋ ಥರ ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ 2 ಚೈನ್ ಹಾಕಿ ನಾನು ದಾರನ ಕಟ್ ಮಾಡ್ಕೋತೀನಿ. ಸೊ ನೋಡಿ 2 ಲೇಯರ್ ಕಂಪ್ಲೀಟ್ ಆಗಿದೆ. ಸೊ ಇಷ್ಟಕ್ಕೆ ನೀವು ಕುಚ್ಚುಗಳನ್ನ ಹಾಕ್ಕೊಂಡು ಇದನ್ನು ಕೂಡ ಒಂದು ಡಿಸೈನ್ ಅಂತ ನೀವು ಕಸ್ಟಮರ್ಗೆ ಮಾಡಿ ಕೊಡ್ಬೋದು. ನಾನಿವಾಗ ಇದ್ರ ಮೇಲೆ ಇನ್ನೂ ಎಕ್ಸ್ಟ್ರಾ ಲೇಯರ್ಸ್ನ ವರ್ಕ್ ಮಾಡ್ತೀನಿ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ನೋಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಬೇಸ್ಗೆ ಹಾಕಿದ್ದೆ ಅಲ್ವಾ ಪಿಂಕ್ ಕಲರ್ ಥ್ರೆಡ್ಡು, ಅದೇ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೊ ನೋಡಿ ಇಲ್ಲಿ ಚೈನ್ ಹಾಕಿದ್ದೆ ಅಲ್ವಾ, ಯಾವುದಾದ್ರೂ ಒಂದು ಚೈನ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಈ 2 ಚೈನ್ನ ಗ್ಯಾಪ್ಗೆ ನಾನು ನೀಡಲ್ನ ಹಾಕಿ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ 1 2 3 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 3 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 3 ಚೈನ್ನ ಗ್ಯಾಪ್ಗೆ 4 ಚೈನ್ನ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ ಹಾಕ್ಕೊಳ್ಳಿ. ಇದು ಅಷ್ಟೇ ನೋಡಿ, ನೆಕ್ಸ್ಟ್ 3 ಚೈನ್ನ ಗ್ಯಾಪ್ಗೆ ಈ 4 ಚೈನ್ನ ನಾನು ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ 2 ಸತಿ ಹಾಕಿ ಆಗಿದೆ. ಮತ್ತು ಇವಾಗ ನಾನು 4 ಚೈನ್ಗಳನ್ನೇ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 4 ಚೈನ್ ನಾನು 3 ಸತಿ ಹಾಕ್ಕೊಂಡಿದ್ದೀನಿ. 3 ಸತಿ ಆದಮೇಲೆ ನೋಡಿ ಇದು ಈ ರೀತಿ ಬರುತ್ತೆ. ಇವಾಗ 4 ಚೈನ್ 3 ಸತಿ ಹಾಕಿ ಆದಮೇಲೆ ನಾನು 6 ಚೈನ್ಗಳನ್ನ ಹಾಕೋತೀನಿ. ಇವಾಗ 6 ಚೈನ್ ಹಾಕ್ಕೊಂಡು ಎಲ್ಲಿಗೆ ಲಾಕ್ ಮಾಡ್ತೀನಿ ಅದನ್ನು ನೋಡ್ಕೊಳ್ಳಿ. ಆರು ಚೈನ್ ಹಾಕ್ಕೊಂಡು ಇದನ್ನು ಅಷ್ಟೇ ಇಲ್ಲಿ 3 ಚೈನ ಗ್ಯಾಪ್ ಇದೆ ಅಲ್ವ, ಅಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. ಯಾವುದೇ ಡಬಲ್ ಕ್ರೋಶೆ ಮೇಲೆ ನಾನು ಲಾಕನ್ನು ಮಾಡ್ಕೊಳ್ಳಲ್ಲ. ಸೊ ನೋಡಿ ಇದು ಆರ್ಚ್ ಬರೋದಕ್ಕೆ ಈ ರೀತಿ ನಮಗೆ ಯು ಶೇಪಲ್ಲಿ ಬರುತ್ತೆ. ಸ್ವಲ್ಪ ಚೈನ್ಗಳು ಎಕ್ಸ್ಟ್ರಾ ಹಾಕ್ಕೊಂಡಾಗ ಮತ್ತೆ ನಾನು 4 ಚೈನ್ ಹಾಕೋತೀನಿ. ಸೊ ಇಲ್ಲಿ 6 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ನಾನು ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ.
ಇದನ್ನು ಈ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋತೀನಿ. ಮತ್ತೆ 4 ಚೈನು. ನೆಕ್ಸ್ಟ್ 3 ಚೈನ್ನ ಗ್ಯಾಪ್ಗೆ ನಾನು ಲಾಕನ್ನು ಮಾಡ್ಕೋತೀನಿ. ಮತ್ತೆ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ಗೆ. ಸೊ ಇಲ್ಲಿ 6 ಚೈನು ಹಾಕಿ ಆದಮೇಲೆ 4 ಚೈನ್ ಅನ್ನೋದು ನಮಗೆ 5 ಸತಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಅಗಲ ಬರುವಂಥ ಡಿಸೈನ್ ಆಗಿರೋದ್ರಿಂದ ಈ 4 ಚೈನ್ನ ನಾವು 5 ಸತಿ ಹಾಕೋಬೇಕಾಗತ್ತೆ. 6 ಚೈನ್ ಹಾಕಿ ಆದಮೇಲೆ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 4 ಚೈನು ನಮಗೆ 3 ಸತಿ ಬರುತ್ತೆ. ಇನ್ ಬಿಟ್ವೀನ್ 4 ಚೈನು ನಮಗೆ 5 ಸತಿ ಹಾಕೋಬೇಕಾಗತ್ತೆ. ನೋಡಿ ಇಲ್ಲಿ 6 ಚೈನ್ ಆದಮೇಲೆ 4 ಚೈನ್ 4 ಸತಿ ಆಗಿದೆ. ಇವಾಗ 5ನೇ ಸತಿ ನಾನು 4 ಚೈನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಅಷ್ಟೇ, ಈ ಥರ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ 4 ಚೈನು 5 ಸತಿ ಹಾಕಿ ಆದಮೇಲೆ ನಾನು ಮತ್ತೆ 5 ಚೈನ್ಗಳನ್ನ ಹಾಕೋತೀನಿ, 6 ಚೈನ್ಗಳನ್ನ ಹಾಕೋತೀನಿ. ಸೊ ಈ ಒಂದು 6 ಚೈನ್ನ ಗ್ಯಾಪ್ಗೆ ವರ್ಕ್ ಬರೋ ಅಂಥದ್ದು. ಸೊ ನೋಡಿ ಇಲ್ಲಿ 6 ಚೈನ್ ಹಾಕಿದ್ಮೇಲೆ 4 ಚೈನು 1 2 3 4 5 ಸತಿ ಆಗಿದೆ. ನಾನು 6 ಚೈನ್ ಹಾಕೋತಾ ಇದ್ದೀನಿ ಇವಾಗ. ಸೊ 6 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ, ಇದ್ರ ಒಳಗಡೆಗೆ ನಾವು ಡಿಸೈನ್ನ ಮಾಡೋ ಅಂಥದ್ದು. ನೋಡಿ ನೆಕ್ಸ್ಟ್ 3 ಚೈನ್ನ ಗ್ಯಾಪ್ಗೆ ಲಾಕ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಇಲ್ಲಿ ಡಬಲ್ ಕ್ರೋಶೆಗಳು ಮಾಡಿದ್ದೀವಲ್ವ ಅದ್ರ ಮೇಲೆ ನಾನು ಲಾಕ್ ಮಾಡ್ತಾ ಇಲ್ಲ. ಯಾಕೆ ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಡಬಲ್ ಕ್ರೋಶೆ ಮೇಲೆ ನಾವು ಲಾಕ್ ಮಾಡಿದಾಗ ಡಿಸೈನು ಸುಕ್ಕು ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಹಾಗಾಗಿ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ, ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಬೇಡಿ. ಸೊ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಲೇಯರ್ ವರ್ಕ್ ಮಾಡೋದಕ್ಕೆ ನೋಡಿ 2 ಚೈನ್ನ ಗ್ಯಾಪ್ನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಸಿಂಗಲ್ ಕ್ರೋಶೆ ಮೇಲೆ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಫಸ್ಟ್ 4 ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಬೇಕಾದರೂ ಹಾಕೋಬೋದು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ನಾನಿವಾಗ 4 ಚೈನ್ ಹಾಕೋತಾ ಇದ್ದೀನಿ ಅಲ್ವಾ, ಈ ರೀತಿ ಕೂಡ ನೀವು ಹಾಕೋಬೋದು. 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ 4 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇವಾಗ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಬೇಕು. ಸೊ ಇಲ್ಲ ಅಂತ ಅಂದರೆ ಇಲ್ಲಿಂದನೇ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶೆ ಕೂಡ ಮಾಡ್ಬೋದು. ಬಟ್ ನಾನು ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ತಗೊಂಡು ಇಲ್ಲಿಂದಾನೇ 6 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿಗೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾವು ಇಷ್ಟೊತ್ತು ಬೇಸ್ ಲೈನ್ಗೆ 2 ಲೇಯರ್ನ ಮಾಡಿದ್ದು ಡಬಲ್ ಕ್ರೋಶೆಯಿಂದ, ಅಂದರೆ ಸೂಜಿ ಮೇಲೆ ಒಂದೇ ಸತಿ ದಾರ ತಗೊಂಡು ವರ್ಕ್ ಮಾಡಿದ್ದು. ಸೊ ಇವಾಗ ಮಾಡ್ತಾ ಇರೋವಂಥದ್ದು ಸೂಜಿ ಮೇಲೆ 2 ಸತಿ ದಾರ ತಗೊಂಡು, ಅಂದರೆ ತ್ರಿಬಲ್ ಕ್ರೋಶೆನ ನಾನು ವರ್ಕನ್ನು ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿ ದಾರ ತೆಗೆದು 2ರಲ್ಲಿ 1 ಮತ್ತೆ 2ರಲ್ಲಿ 1 ಕೊನೆಯಲ್ಲಿ 2ರಲ್ಲಿ 1, ಈ ಒಂದು 2ರಲ್ಲಿ 1 ಅನ್ನೋದು 3 ಸತಿ ಬರುತ್ತೆ. ಸೊ ನೋಡಿ ಇದು ಒಂದೇ ರೀತಿ ನೀಟಾಗಿ ಬಂದಿದೆ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಸ್ವಲ್ಪ ವೀಡಿಯೋ ಕಲರ್ ವೇರಿಯೇಷನ್ ಆಗ್ತಿದೆ ಅಂತ ಅನಿಸ್ಬೋದು, ಯಾಕಂದರೆ ಡಿವೈಸ್ ನಾನು ವೀಡಿಯೋ ಶೂಟ್ ಮಾಡ್ತಿರೋ ಡಿವೈಸು ಹೊಸದು. ಸೊ ಸ್ವಲ್ಪ ಅದು ಅಡ್ಜಸ್ಟ್ ಆಗೋವರೆಗೂ ಕಲರ್ ವೇರಿಯೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ತ್ರಿಬಲ್ ಕ್ರೋಶೆಯಿಂದ ಪೂರ್ತಿ 6 ಚೈನ್ನ ಗ್ಯಾಪು ನಾನು ಫಿಲ್ ಮಾಡ್ಕೋತೀನಿ. ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದಲ್ವ ಇಷ್ಟೊತ್ತು, ಸೊ ಇದೇ ರೀತಿ ಫಿಲ್ ಮಾಡ್ಕೋತೀನಿ. ಸೊ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಸ್ವಲ್ಪ ವೀಡಿಯೋ ಕಲರ್ ವೇರಿಯೇಷನ್ ಅಂತ ಅನಿಸ್ತಾ ಇದೆ. ಸೊ ಸ್ವಲ್ಪ ದಿವಸ ಇದು ಸೆಟ್ ಆಗೋವರೆಗೂ ಇದೇ ರೀತಿ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡೋವಂಥದ್ದು. ಒಟ್ಟು ಇಲ್ಲಿ 12 ತ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ನೆಕ್ಸ್ಟ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇಲ್ಲಿ 4 ಚೈನ್ ಲಾಕ್ ಇದೆ ಅಲ್ವಾ, ಅದ್ರ ಮೇಲೆ ಕೂಡ ನಾನು ಲಾಕನ್ನು ಮಾಡ್ಕೋತೀನಿ. ನೋಡಿ ಆರ್ಚ್ ಕಂಪ್ಲೀಟ್ ಕೂಡ ಆಯಿತು. ಇವಾಗ ಆರ್ಚ್ ಕಂಪ್ಲೀಟ್ ಆಯಿತು. ಮತ್ತು ಇವಾಗ 4 ಚೈನು 3 ಸತಿ ಹಾಕೋಬೇಕಾಗತ್ತೆ. 4 ಚೈನು ಲಾಕು, 4 ಚೈನು ಲಾಕ್.
2 ಸತಿ ಆಯಿತು. 4 ಚೈನ್ ಹಾಕ್ಕೊಂಡು ಇವಾಗ 4 ಚೈನ್ ನಾನು 3ನೇ ಸತಿ ಹಾಕೋತಾ ಇದ್ದೀನಿ. 3ನೇ ಸತಿ ಆದಮೇಲೆ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡ್ತಾ ಇರ್ಬೋದು, ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ನ ನಾನು ತ್ರಿಬಲ್ ಕ್ರೋಶೆ ಹಾಕಿ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿಂದಾನೇ ನಾವು 6 ಚೈನ್ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ಹಾಕ್ಕೊಳ್ಬೇಕು. ಸೊ ಇಲ್ಲಿ ಪ್ರೀವಿಯಸ್ ನಾವು ಆರ್ಚ್ ಮಾಡ್ಕೊಂಡ್ವಿ ಅಲ್ವಾ, ಆರ್ಚ್ ಎಂಡ್ ಆದಮೇಲೆ 4 ಚೈನ್ ನಾವು 3 ಟೈಮ್ಸ್ ಹಾಕ್ಕೊಂಡಿದ್ದೀವಿ. ನೋಡಿ ಇಲ್ಲಿ 3 ಬ್ಲಾಕ್ಸ್ ಹಾಕ್ಕೊಂಡಿದ್ದೀವಿ. ಸೊ ಇದೇ ಥರ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಲೇಯರ್, ಅದಕ್ಕೆ ನೆಕ್ಸ್ಟ್ ಲೇಯರ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಲೇಯರ್ ಕೂಡ ಅಷ್ಟೇ, ಇಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಲಾಕ್ನ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿ ಫಸ್ಟು 4 ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 4 ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ, ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ಗಲ್ಲ, ಸೆಕೆಂಡ್ ಲಾಕ್ಗೆ ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಈ ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ ನೋಡಿ ಈ ರೀತಿ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಗ್ಯಾಪ್ಗೆ ನೋಡಿ ಈ ಗ್ಯಾಪ್ಗೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಈ ಗ್ಯಾಪ್ಗೆ ದಾರ ತೆಗೆದು 3 ಲೂಪ್ ಆಗುತ್ತೆ. ಮತ್ತೆ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿ ದಾರ ತೆಗಿರಿ, ಮತ್ತೆ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿ ದಾರ ತೆಕ್ಕೊಳ್ಳಿ. ಬಟ್ ಎರಡರಲ್ಲಿ ಒಂದು ಮಾಡ್ತೀವಲ್ವ, ಈ ಒಂದು ಪ್ರೊಸೀಜರ್ನ ಇಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಸೊ ಇದೇ ಥರ ನಾನು 5 ಸತಿ ಮಾಡ್ಕೋತೀನಿ. 5 ಸತಿ ಆದಮೇಲೆ ನೋಡಿ ಇಲ್ಲಿ ದಾರ ಇದೆ ಅಲ್ವಾ, ಈ ದಾರ ತಗೊಂಡು ಕಂಪ್ಲೀಟಾಗಿ 5 ಡಬಲ್ ಕ್ರೋಶೆಗಳಿಂದ ನಾನು ಈ ರೀತಿ ಹೊರಗಡೆಗೆ ನೀಡನ್ನು ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೋತೀನಿ. ಸೊ ಇದು ಈ ರೀತಿ ಬರುತ್ತೆ. ಇದಕ್ಕೆ ಪಫ್ ಡಿಸೈನ್ ಅಂತ ಕೂಡ ನಾವು ಹೇಳ್ತೀವಿ. ಇವಾಗ ನಾನು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಶಂಕು ಡಿಸೈನ್ ಅಂತ ಕೂಡ ಹೇಳ್ತಾರೆ. ಶಂಕು ಶೇಪಲ್ಲಿರೋದ್ರಿಂದ ನೋಡಿ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ 2 ಸ್ಕಿಪ್ ಮಾಡಿ ಬರೋವಂಥ ಗ್ಯಾಪ್ಗೆ ನೋಡಿ ಇಲ್ಲಿ 2 ತ್ರಿಬಲ್ ಕ್ರೋಶೆ ಸ್ಕಿಪ್ ಮಾಡಿದ್ಮೇಲೆ ನೆಕ್ಸ್ಟ್ ಗ್ಯಾಪ್ ಬರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್ ಹಾಕ್ಕೊಳ್ಳಿ, ಮತ್ತು ಈ ಡಬಲ್ ಕ್ರೋಶೆ ಗ್ಯಾಪ್ಗೆ ಈ ರೀತಿ ಡಬಲ್ ಕ್ರೋಶೆಗೆ ಸುತ್ಕೋತೀವಲ್ವ, ಆ ರೀತಿ 5 ಸತಿ ನಾವು ಮಾಡ್ಕೋಬೇಕಾಗತ್ತೆ. 5 ಸತಿ ಮಾಡಿಕೊಂಡು ಒಂದೇ ಸತಿ ದಾರ ತಗೊಂಡು 5 ಸ್ಟಿಚ್ಚಿಂದನೂ ನಾವು ಹೊರಗಡೆ ಬರೋವಂಥದ್ದು. ನೋಡಿ 5 ಸತಿ ಆಯಿತು. ದಾರ ತೆಗೊಂಡು ಕಂಪ್ಲೀಟಾಗಿ ನಾನು ಹೊರಗಡೆ ಬರ್ತಾಯಿದ್ದೀನಿ. ಹೊರಗಡೆ ಬಂದು ಒಂದು ಚೈನ್ ಅಂದರೆ ಇದು ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಮತ್ತೆ ನಾವು ಬೀಡನ್ನು ಹಾಕಿ ವರ್ಕ್ ಮಾಡ್ತಾ ಹೋಗೋವಂಥದ್ದು. ಸೊ ಇಲ್ಲಿ ಒಂದೊಂದು ಪಫ್ ಆರ್ಚ್ಗೂ ಒಂದೊಂದು ಬೀಡನ್ನ ಹಾಕೋಬೇಕಾಗತ್ತೆ ಮಿಡಲಲ್ಲಿ. ಸೊ ಇದು ಪಫ್ ನಾನು ಹಿಂದೆನೂ ತೋರಿಸಿದ್ದೀನಿ ಸಿಂಗಲ್ ಆರ್ಚಲ್ಲಿ. ಸೊ ಇದು ಜಾಸ್ತಿ ಫುಲ್ ಆರ್ಚ್ನ ಮಾಡ್ತಾ ಹೋಗ್ತೀವಿ ಅಂತಂದರೆ ಸ್ವಲ್ಪ ಟೈಮ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ 2 ಪಫ್ಗಳನ್ನ ತೋರಿಸಿ ನಾನು ಡಿಸೈನ್ನ ಆರ್ಚ್ನ ಎಂಡ್ ಮಾಡೋ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡಿ ಆರ್ಚ್ ಕಂಪ್ಲೀಟ್ ಆಯಿತು. ಕೊನೆಯಲ್ಲಿ ಕೂಡ ನಾನು ವರ್ಕ್ ಮಾಡಿ ಆಯಿತು. ಇವಾಗ ಇದನ್ನು ಡೈರೆಕ್ಟಾಗಿ ಇಲ್ಲಿ 4 ಚೈನ್ನ ಲಾಕ್ನ ಒಳಗಡೆ ಲಾಕ್ ಮಾಡಬೇಕು. 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿ. ಸೊ ಡಿಸೈನ್ ಕಂಪ್ಲೀಟ್ ಆದಮೇಲೆ ಆರ್ಚು ಈ ರೀತಿ ಕಾಣಿಸ್ತಾ ಇದೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಪಫ್ಗಳಂತೂ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿ ಲಾಕ್ನ ಮೇಲೆ ಲಾಕ್ ಮಾಡಿಕೊಂಡೆ. ಮತ್ತು ಇವಾಗ 4 ಚೈನ್ ಹಾಕ್ಕೊಳ್ಳಿ. ಸೊ ಇಲ್ಲೇನು 4 ಚೈನ್ ಹಾಕ್ತಾ ಇದ್ದೀವಿ ಅಲ್ವಾ, ಈ ಒಂದು 4 ಚೈನ್ನ ಗ್ಯಾಪ್ಗೆ ಕುಚ್ಚುಗಳನ್ನು ಹಾಕೋ ಅಂಥದ್ದು. ಸೊ ಇವತ್ತಿನ ಡಿಸೈನು ಇಷ್ಟೇ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ 4 ಚೈನ್ನ ಗ್ಯಾಪ್ಗೆ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಸೊ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಪಫ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಕುಚ್ಚು ಕೂಡ ಕಟ್ಟಿ ಆಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 150 ಎಳೆ ದಾರ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿದಾಗ ನಮಗೆ 300 ಎಳೆ ದಾರ ಆಗುತ್ತೆ.
ಫ್ರೆಂಡ್ಸ್ ಈ ಡಿಸೈನ್ಗೆ ನಾವು 1200ಇಂದ 1500ವರೆಗೂ ನಾವು ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು. ಸೊ ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ, 2 ಡಿಸೈನ್ನ ಕಂಬೈನ್ ಮಾಡಿ ಒಂದು ಡಿಸೈನ್ ಮಾಡಿರೋವಂಥದ್ದು. ಸೊ ಇದು ಕೂಡ ಒಂದು ಹೆವಿ ಬ್ರೈಡಲ್ ಡಿಸೈನ್ನ ಲಿಸ್ಟ್ಗೆ ಸೇರಿಕೊಳ್ಳುತ್ತೆ. ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ನಾನು ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಒಂದು ಸತಿ ನೀವು ಚೆಕ್ ಮಾಡ್ಕೋಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.